ಆತ್ಮೀಯರೇ ನಮಸ್ಕಾರ. ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳಿದು ಬದುಕಬೇಕು ಅಂತ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ತುಂಬಾ ಹಿಂದೆ ಹೇಳಿದ್ದಾರೆ. ಈ ಮಾತು ನನಗೆ ತುಂಬಾ ಇಷ್ಟ. ಹಾಗಾಗಿ ಎರಡನೇ ಬಾರಿಗೆ ಈ ವಿಷಯದ ಬಗ್ಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಮಾತಾಡ್ಲಿ ಅಂತ ಕೊಟ್ಟಿದ್ದೇನೆ. ಒಂದು ವರ್ಷದ ಹಿಂದೆ ಆಗಿನ ಪಾರ್ಟಿಸಿಪೆಂಟ್ಸ್ ಮಾತಾಡಿದ್ರು ಈ ವಿಷಯ. ನನಗೆ ಯಾಕೆ ನೆನಪು ಬರುತ್ತೆ ಅಂದರೆ, ಪ್ರತಿನಿತ್ಯ ನೀವು ನೋಡ್ತಾ ಇರಿ ವಾರ್ತೆಗಳನ್ನು, ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ಗಮನಿಸ್ತಾ ಇದ್ರೆ, ಒಬ್ರು ಹೆಂಗಾದ್ರೂ ಮಾಡಿ ಇನ್ನೊಬ್ರನ್ನ ಹೇಗಾದ್ರೂ ಡೌನ್ ಮಾಡಬೇಕು. ನಾನು ಸಾಧ್ಯ ಆದರೆ ಕೈ ಹಿಡಿದು ಮೇಲೆತ್ತಿ, ಕಾಲಿಡಿದು ಎಳಿಬೇಡಿ ಅಂತ ಕೂಡ ಮತ್ತೊಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಅದರ ಅರ್ಥ ಏನು ಅಂದರೆ, ನಾವು ನಮ್ಮ ಜೀವನದಲ್ಲಿ ನಮಗಿರೋ ಲೈಫ್ ತುಂಬ ಕಡಿಮೆ ಇದೆ. ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಂಡು ಇನ್ನೊಬ್ರು ಅನ್ನ ಹೆಂಗಾದ್ರೂ ತುಳಿದು ತಿಂದು ಬದುಕಬೇಕು ಅಂತಾನೆ ಯಾಕೆ ನೋಡಬೇಕು? ನಮ್ಮ ಪಾಲು ನಮಗೆ, ಅವರ ಪಾಲು ಅವರಿಗೆ, ಒಂದು ವಿಶಾಲ ಮನೋಭಾವದಿಂದ ಎಲ್ಲರೂ ಬದುಕಲಿ ಅನ್ನೋದು ನನ್ನ ಆಸೆ. ಹಾಗಾಗಿ ಬೇಂದ್ರೆಯವರ ಮಾತು, ನಾನು ಬೇಂದ್ರೆಯವರ ಜನ್ಮದಿನವನ್ನು ಒಂದು 7-8 ವರ್ಷ ಆಚರಣೆ ಬೇರೆ ಮಾಡಿದ್ದೇನೆ. ನಾನು ಯುವ ಬರಹಗಾರರ ಕಲಾವಿದರ ಬಳಗದ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಗಾಯಕ ಯಶವಂತ್ ಹಳಿಬಂಡಿ ಜೊತೆ ಸೇರಿ, ಯಶವಂತ್ ಹಳಿಬಂಡಿ ಬೇಂದ್ರೆಯವರ ಹಾಡುಗಳನ್ನು ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ನಾನು ಕಾರ್ಯಕ್ರಮ ನಿರೂಪಣೆ, ಅವರು ಹಾಡ್ತಾ ಇದ್ರು ಕೆಲವು ವರ್ಷಗಳ ಹಿಂದೆ 90s. ಅದನ್ನ ನೆನಪು ಮಾಡ್ಕೊಂತ, ನಿಮಗೆಲ್ಲ ಗೊತ್ತಿರಲಿ, ಜನವರಿ 31 ಬೇಂದ್ರೆಯವರ ಜನ್ಮದಿನ. ಬೇಂದ್ರೆ ತಾನು ಬದುಕಿನಲ್ಲಿ ಅನುಭವಿಸಿದ ಅಂಶಗಳನ್ನೇ ಕವನಗಳಲ್ಲಿ ಬರೋ ಹಾಗೆ ಮಾಡಿಬಿಟ್ಟಿರೋರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನನ್ನ ಅಂತ ಮಗ ಸತ್ತಾಗ ಹೆಂಡತಿಯ ಒಂದು ದೃಷ್ಟಿ ನೋಡಿ ಹಂಗೆ ಹೇಳಿದ್ರು ಅಲ್ವೇ. ಕೆಲವು ಕಲಾವಿದರು ಬೇಂದ್ರೆಯವರ ಥರನೇ ಅಭಿನಯಿಸಿ ಕೆಲವೊಂದು ಯೂಟ್ಯೂಬಲ್ಲೆಲ್ಲ ವಿಡಿಯೋಗಳು ಬರ್ತಾ ಇದೆ, ನಮಗದು ಮರುಕಳಿಸ್ತೇವೆ. ನಿಜಕ್ಕೂ ಬೇಂದ್ರೆ ಅಜ್ಜ ಎಂತೆಂಥ ಕವನದ ಸಾಲುಗಳನ್ನು ಬಿಟ್ಟೋಗಿದ್ದಾರೆ. ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಅಂದ್ಬಿಟ್ರು. ಸ್ನೇಹಿತರೆ, ನಾವೆಲ್ಲ ಎಲ್ಲರೂ ಮತ್ತೊಬ್ಬರನ್ನ ತಿಳಿದು ಬದುಕೋಣ, ತಿಂದು ಬದುಕೋದು ಬೇಡ. ನಮ್ಮ ಹರಿಪ್ರಸಾದ್ ಕನ್ನಡ ಮಾಸ್ಟರ್ ಆದ್ರಿಂದ ಅವ್ರಿಗೆ ಫಸ್ಟ್ ಮಾತಾಡೋದಕ್ಕೆ ಅವ್ರು ಕೇಳ್ತೇನೆ. ಎಸ್ ಹರಿಪ್ರಸಾದ್, ಏನ್ ಹೇಳ್ತೀರಿ? ನಮಸ್ಕಾರ ಸರ್. ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳಿದು ಬದುಕಬೇಕು ಅಂತ ವಿಷಯ ಈಗಿನ ಕಾಲಕ್ಕೆ ಬಹಳ ಸೂಕ್ತವಾಗಿ ಅನ್ವಯ ಆಗುತ್ತೆ ಅಂತಕ್ಕಂಥದ್ದು ನಾವು ರಾಜಕೀಯದಲ್ಲಿ ತಗೊಂಡಂತ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಬೇರೆ ಗೌರ್ಮೆಂಟ್ ಇಲಾಖೆಯಲ್ಲಿ ಇರಬಹುದು, ಅಥವಾ ಯಾವುದೇ ಸಣ್ಣ ಪುಟ್ಟ ಪಂಚಾಯತಿಯಲ್ಲಿ ತಗೊಂಡಿರುವಂತ ಸಂದರ್ಭದಲ್ಲಿ ಆಗಿರ್ಬೋದು. ಎಲ್ಲಿಯೂ ಸಹ ಎಲ್ಲಾ ಕಡೆ ಎಲ್ಲೋ ಮನುಷ್ಯನ ಅಥವಾ ಎಲ್ಲೋ ಒಂದು ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲಿ, ಏನೋ ಕೆಲಸ ಮಾಡ್ಕೊಂಡು ಗೌರ್ಮೆಂಟ್ ಆಫೀಸ್ ಹೋದಂತ ಸಂದರ್ಭದಲ್ಲಿ ಏನೋ ಸ್ವಲ್ಪ ದುಡ್ಡು ಕೇಳುವಂತದ್ದು ಭ್ರಷ್ಟಾಚಾರ ಇದಿದೆ ಅಂತ ಸಂದರ್ಭದಲ್ಲಿ ಆ ತಿಂದು ಬದುಕು ಸ್ವಲ್ಪ ಅವ್ರಿಗೂ ಸ್ವಲ್ಪ ಏನೋ ಕೊಡೋಣ ಅನ್ನುವ ರೀತಿಯಲ್ಲಿ ಇರಬೇಕಾಗುತ್ತೆ ಅಂತ ಒಂದು ರೀತಿಯಲ್ಲಿ. ಅಂದ್ರೆ ಬಡವರಾಗಿ ಅವ್ರನ್ನ ಶೋಷಣೆ ಮಾಡ್ತಾ ಇದಾರೆ ಅಂತ ಒಂದು ದೃಷ್ಟಿ ನೋಡಿದ್ರೆ, ಇನ್ನೊಂದು ದೃಷ್ಟಿ ಏನಂತಂದ್ರೆ, ಒಂದು ಏನೋ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದ್ರೆ ಈ ಕಾಲ ಇದಕ್ಕೆ ಎಳೆಯವರು ಇರ್ತಾರೆ, ಆ ಎಳಿಬಾರದು, ಅವರು ಸ್ವಲ್ಪ ಅವ್ರು ಸಪೋರ್ಟ್ ಮಾಡ್ಬೇಕು ಅಂತಕ್ಕಂಥ ಎರಡು ದೃಷ್ಟಿಕೋನದಲ್ಲಿ ಒಂದು ವಾಕ್ಯ ಬರುತ್ತೆ ಅಂತಕ್ಕಂಥ ನನ್ನ ದೃಷ್ಟಿಕೋನ ಸರ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ನಮ್ಮ ವಕೀಲರಾದ ಅನಿತಾ ಮೇಡಮ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನನಗಂತೂ ಇದು ತುಂಬಾ ತಟ್ತಾ ಇರೋವಂಥ ವಿಷಯ. ಏನ್ ಹೇಳ್ತೀರಿ ಅನಿತಾ ಮೇಡಮ್? 100% ನಿಜ ಸರ್. ಒಬ್ರು ಮತ್ತೊಬ್ರನ್ನ ತಿಂದು ಬದುಕಬಾರ್ದು, ತಿಳಿದು ಬದುಕಬೇಕು ಅಂದ್ರೆ ಇವತ್ತಿನ ಸೊಸೈಟಿ ಅಂತ ಏನಲ್ಲ ಸರ್. ಎಲ್ಲಾ ಸಮಾಜದಲ್ಲೂ ಎಲ್ಲಾ ಕಾಲಘಟ್ಟದಲ್ಲೂ ಇದು ನಡ್ಕೊಂಡೇ ಬಂದಿದೆ. ಇವಾಗ ಈ ಫೀಲ್ಡು ಆ ಫೀಲ್ಡು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇಲ್ಲಿ ಅಂತಲ್ಲ ಸರ್. ನಾವ್ ಬೇಸಿಕ್ ನಮ್ಮ ಮನೆಗಳು ನೋಡ್ಕೊಂಡಾಗ ನಮ್ಮ ಸಂಬಂಧಿಕರೇ ನಮ್ಮ ಏಳಿಗೆ ನೋಡಿ ಸಹಿಸ್ಕೊಳ್ಳಲ್ಲ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಮಗ್ ತುಂಬಾ ಆತ್ಮೀಯರಾಗಿ ಇರ್ತಾರೆ, ನಮ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ನಮ್ಮ ಎದುರುಗಡೆ ನಮ್ ಬಗ್ಗೆ ತುಂಬಾ ಒಳ್ಳೇದೇ ಮಾತಾಡ್ತಾರೆ. ಆದ್ರೆ ನಾವ್ ಇಲ್ದೇ ಇರುವಾಗ ನಮ್ ಬೆನ್ನ ಹಿಂದೆ ನಮ್ ಬಗ್ಗೆ ಏನ್ ಇಲ್ಲ ಸಲ್ಲದನ್ನ ಹೇಳ್ಕೊಂಡು ಯಾವಾಗ್ಲೂ ನಮ್ಮನ್ನ ಕೆಳಗಡೆ ಇಡಕ್ಕೆ ಇಷ್ಟಪಡ್ತಾರೆ. ನಾವೇನೋ ಒಂದು ಕಷ್ಟ ಪಡ್ತಾ ಇದೀವಿ ಅನ್ನೋ, ಏನೋ ಎಫರ್ಟ್ ಮಾಡ್ತಾ ಇದೀವಿ, ನಮ್ ಜೀವನದಲ್ಲಿ ನಾವೇನೋ ಮುಂದುವರಿಬೇಕಂತ ನಾವ್ ಆಸೆ ಪಡ್ತಾ ಇದೀವಿ ಅಂತಂದ್ರೆ, ನಾನ್ ಹೇಳೋದೇನು ಅಂತಂದ್ರೆ, ಅವ್ರು ಸಹಾಯ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಮಾಡೋದೇ ಬೇಡ, ಆದ್ರೆ ತೊಂದ್ರೆ ಕೊಡದೇ ಇದ್ರೆ ಸಾಕು. ಅವ್ರ ಪಾಡಿಗೆ ಅವ್ರು ಹತ್ಕೊಂಡು ಏನೋ ಅವ್ರ ಜೀವನ ಸಾಧನೆ ಮಾಡ್ಕೊಳ್ಳೋದ್ರಲ್ಲಿ ಇರ್ತಾರೆ. ಆದ್ರೆ ಅವ್ರೇನು ಸಹಾಯ ಮಾಡದೆ ಇರೋದೇ ದೊಡ್ಡ ಉಪಕಾರ ಆಗುತ್ತೆ. ಆದ್ರೆ ಆ ತರ ಮಾಡ್ತಾ ಇಲ್ಲ ಸರ್. ಯಾಕೆ ಅಂತಂದ್ರೆ
ಆ ವೈಯಕ್ತಿಕ ಕಾರಣಗಳು ಏನ್ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಆದ್ರೆ ತನ್ನಗಿಂತ ಬೇರೆಯವರು ಮುಂದುವರಿಯೋದು ನನಗಿಷ್ಟ ಇಲ್ಲ. ಬೇರೆಯವ್ರು ನನ್ ಮುಂದೆ, ಇವಾಗ ನಾವಿಬ್ರು ಒಂದೇ ಕ್ಲಾಸಲ್ಲಿ ಓದ್ಕೊಂಡಿರ್ತೀವಿ, ಒಮ್ಮೆ ಗಲಾಟೆ ಮಾಡಬೇಡ್ರಿ, ನಾನ್ ಹೇಳಿ ಹೇಳಿ ಹೇಳಿ. ನಾವಿಬ್ರು ಒಂದ್ ಕ್ಲಾಸ್ಮೇಟ್ಸ್. ಇವಾಗ ನಾನ್ ಎಫರ್ಟ್ ಹಾಕತ್ತೀನಿ, ನಾನ್ ಫಸ್ಟ್ ರ್ಯಾಂಕ್ ತಗೋತೀನಿ. ನಿಂದ್ ಎಫರ್ಟ್ ಇಲ್ಲ ಅಂದ್ರೆ ನೀವು ಹಾಕೋ ಎಫರ್ಟ್ ಮೇಲೆ ಇರುತ್ತೆ. ಅದು ನೀವು ನಿಮ್ಮ ಎಫರ್ಟ್ ಹಾಕಿ ನೀವು ಮುಂದುವರಿಬೇಕೋ ಹೊರತು ಹಿಂದೆಯಿಂದ ಬ್ಯಾಕ್ ಸ್ಟಾಪ್ ಮಾಡೋದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಎಸ್, ನಮ್ಮ ಜೊತೆ ಬಾಬು ಇದ್ದಾರೆ. ಬಾಬು ಅವ್ರನ್ನ ಮಾತಾಡ್ಸೋಣ. ಬಾಬು ಅವರೇ, ನೀವು ಡಯಟ್ ಅಲ್ಲಿ ಲೆಕ್ಚರರ್ ಆಗಿದ್ದೀರಿ. ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ನೀವು ನೋಡ್ತಾ ಇರ್ತೀರಿ ಈ ತರದ್ದು ಜನನ. ನಾವು ಅನಿತಾ ಮೇಡಮ್ ಹೇಳಿದಾಗೆ ಎಲ್ಲ ಕಾಲದಲ್ಲೂ ಇದ್ದಾರೆ ಈ ತರ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಂಥ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ರೆ, ಅರ್ಥ ಮಾಡ್ಕೋತಾ ಇದ್ರೆ, ನಮ್ಮಲ್ಲಿ ಒಂದ್ ರೀತಿ ವ್ಯಕ್ತಿತ್ವ ಪರಿವರ್ತನೆ ಆಗೋಕೆ ಸಾಧ್ಯತೆ ಇದೆ ಅಂತ ನನ್ಗನ್ನಿಸ್ತಾ ಇದೆ. ತಾವೇನ್ ಹೇಳ್ತೀರಿ ಬಾಬು ಅವರೇ? ಖಂಡಿತ ಸರ್. ಎಷ್ಟೋ ಸಂದರ್ಭ ನಮ್ಗೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವು ಬೇರೆಯವ್ರನ್ನ ಕಂಡಾಗ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಅಸೂಯೆ ಪಟ್ಟಿದ್ದುಂಟು. ಆಮೇಲೆ ನಮ್ಗೆ ಪರಿವರ್ತನೆ ಆಗಿದೆ. ನಾನ್ಯಾಕೆ ಅಸೂಯೆ ಪಡ್ಬೇಕು? ಅವ್ನ್ ಕಷ್ಟ ಪಡ್ತಾನೆ, ಖಂಡಿತ ಅವ್ನ ಮೇಲ್ಮಟ್ಟಕ್ಕೆ ಬರ್ತಾನೆ, ಚಿಂತೆ ಇಲ್ಲ. ಅವ್ರು ಹೇಳೋ ಹಾಗೆ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಕ್ಕಾದ್ರೆ ಖಂಡಿತ ಮಾಡೋಣ. ಆಗಲ್ವಾ? ಒಬ್ಬ ವ್ಯಕ್ತಿನ ಖಂಡಿತವಾಗಿ ತೊಂದರೆ ಕೊಡಕ್ ಹೋಗ್ಬಾರ್ದು. ಜೊತೆಗೆ ಇನ್ನೊಂದು, ಯಾರೋ ಮಾಡ್ತಾರೆ ಅಂತೇಳಿ ನಾನು ಅದೇ ಮಾಡೋದ್ರಿಂದ ಅವ್ರಿಗೂ ನನ್ಗೂ ಏನ್ ಡಿಫ್ರೆನ್ಸ್ ಇದೆ? ಖಂಡಿತ ಒಬ್ರು ತೊಂದರೆ ಕೊಡ್ತಾರೆ ಅಂದ್ರೆ ನಾನ್ ತೊಂದರೆ ಕೊಡೋ ವಿಚಾರಕ್ಕೆ ಹೋಗ್ಬಾರ್ದು. ಸಾಧ್ಯವಾದಷ್ಟು ಅವ್ರಿಗೆ ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸನೂ ಮಾಡ್ಬೇಕು. ನೀವು ಮುಂದೆ ಬನ್ನಿ, ನೀವು ತುಂಬಾ ಚೆನ್ನಾಗಿ ಬೆಳ್ಕೊಂಡು ಚಿಂತೆ ಇಲ್ಲ ಅಂತೇಳಿ. ಈಗ ಯಾರು ಬೇರೆಯವ್ರನ್ನ ಬೆಳ್ಸೋದಕ್ಕೆ ಇಷ್ಟಪಡ್ತಾನೆ ಆ ವ್ಯಕ್ತಿ ತನಗ್ ಗೊತ್ತಿಲ್ದಂಗೆ ಬೆಳ್ಕೋತಾನೆ. ಬಟ್ ತಾವೇ ಬೆಳೀತಾರೆ ಅನ್ನೋದನ್ನು ಮಾರ್ಮಿಕವಾಗಿ ಹೇಳ್ತಾ ಇದ್ದೀರಾ ತಾವು? ಖಂಡಿತ ಸರ್. ಯಾರು ಬೇರೆಯವ್ರನ್ನ ಬೆಳೆಸೋ ಗುಣ ಇರುತ್ತೆ ಅವರು ಮೇಲ್ಮಟ್ಟಕ್ಕೆ ಖಂಡಿತ ಬೆಳಿತಾರೆ. ಬಟ್ ನಿಧಾನ ಆಗ್ಬೋದೇನೋ ಪ್ರೋಸೆಸ್ ಅಲ್ಲಿ ಅಷ್ಟೇ. ಒಬ್ಬ ವ್ಯಕ್ತಿಗೆ ನನಗೆ ಇದೆ ಪಾಪ, ಅವನ್ನ ನಾನು ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ, ನೋಡಪ್ಪ ನೀನ್ ಬೆಳಕು, ಆದ್ರೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಬೇಡ ಅಂತೇಳಿ. ಇವತ್ತೇನು ಅಂದ್ರೆ ಅವನೇನೋ ಒಂದ್ ಬದುಕು ಕಟ್ಕೋತಾ ಇರ್ತಾನೆ, ಅವನ್ನ ತುಳಿದು ಅವ್ನಿಗೆ ತೊಂದರೆ ಕೊಟ್ಟು ಮೇಲ್ ಬರೋದನ್ನ ನೋಡ್ತಾರೆ. ಖಂಡಿತ ಅದು ಸಾಧ್ಯ ಇಲ್ಲ. ಒಂದು ಮಾರ್ಮಿಕವಾಗಿ ಹೇಳೋದಾದ್ರೆ, ಜೇನ್ನೊಣ ಹಲವಾರು ಹೂಗಳ ಹತ್ರ ಮಕರಂದ ಸಂಗ್ರಹಿಸುತ್ತೆ, ಅದೇ ಸಂಗ್ರಹಿಸಿದಂತ ಜೇನು ಅದಕ್ಕೆ ದಕ್ಕೋದೇ ಇಲ್ಲ. ಅಂದ್ರೆ ನಾವೇ ಕಷ್ಟಪಟ್ಟುದು ನಮ್ಗೆ ಸಿಗೋದಿಲ್ಲ ಅನ್ನುವಾಗ ಬೇರೆಯವ್ರು ಕಷ್ಟಪಟ್ಟುದು ಅಥವಾ ಬೇರೆಯವ್ರು ತೊಂದರೆ ಕೊಟ್ಟು ನಾನು ಮೇಲ್ ಬರ್ತೀನಿ ಅಂದ್ರೆ ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ಅದು ಒಳ್ಳೇದಲ್ಲ. ಸಾಧ್ಯವಾದಷ್ಟು ಬೇರೆಯವ್ರಿಗೆ ಎಷ್ಟು ಸಾಧ್ಯ ನಿಮ್ ಕಡೆಯಿಂದ ಸಹಾಯ ಮಾಡಿ. ಆಗ್ಲಿಲ್ವಾ ಅವ್ರು ಹೆಂಗೋ ಬೆಳ್ಕೋತಾರೆ, ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ರೆ ಅದೇ ದೊಡ್ಡ ಉಪಕಾರ. ಅದೇ ಸಾಕು ಸರ್. ಅಲ್ಲಿ ನಮ್ಮ ಸಮಯನೂ ಉಳಿಯುತ್ತೆ. ನಮ್ ಬದುಕಿನಲ್ಲಿ ನಮ್ಗೇನ್ ಮಾಡ್ಬೇಕೋ ಮಾಡಕ್ ಸಿಕ್ಕಾಪಟ್ಟ ಕೆಲಸ ಇದೆ, ಅದ್ರ ಕಡೆ ಗಮನ ಕೊಟ್ರೆ ಒಳ್ಳೇದು. ಅವ್ರನ್ನೂ ಹಾಳು ಮಾಡಕ್ ಹೋಗಿ ನಾವು ಹಾಳಾಗಿ ಅವ್ರ ಟೈಮು. ಹೌದೌದು. ನಾವು ಅವ್ರು ನೋಡ್ಬೇಕು ಅಂದಾಗ ಆ ಕಡೆನೇ ಗಮನಿಸ್ತಾ ಇರ್ತೀವಿ, ನಮ್ ಕೆಲ್ಸಗಳು ನಿಂತು ಹೋಗ್ತವೆ. ಹೌದು ಅಲ್ವೇ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಾವ್ ಅಂದ್ಕೊಂತೀವಿ ಬೇರೆಯವ್ರನ್ನ ಹಾಳು ಮಾಡಕ್ ಹೊರಟಿದೀವಿ ಅಂತ, ಆದ್ರ ಆ ಒಂದು ಪ್ರಕ್ರಿಯೆಯಲ್ಲಿ ನಾವೇ ಹಾಳಾಗ್ತಾ ಇರ್ತೀವಿ. ನಮ್ ಸಮಯ ಕೂಡ ಪೋಲಾಗ್ತಾ ಇರುತ್ತೆ ಅಂತ ಹೇಳ್ತಾ, ನಮ್ಮ ಮನೇಲಿ ಇವತ್ತು ಬೆಂಕಿ ಹಚ್ಕೊಂಡಿದೆ, ಪಕ್ಕದ ಮನೆ ಸುಡುತ್ತೆ ಅಲ್ವಾ? ಹೌದು ಸರ್, ಹೌದು. ಖಂಡಿತ. ಹಾಗಾಗಿ ನಮ್ ಜೊತೆ ಮಂಜುನಾಥ್ ಇದ್ದಾರೆ. ಮಂಜುನಾಥ್ನ ಮಾತಾಡ್ಸೋಣ. ನಮಸ್ತೆ ಸರ್. ಮಂಜುನಾಥ್ ಹೇಳಿ. ಮಂಜುನಾಥ್ ಸರ್, ಒಬ್ಬರನ್ನು ಮತ್ತೊಬ್ಬರು ತಿಂದು ಬದುಕಬಾರದು, ಇದು ಬಹಳ ವಿವರವಾಗಿ ಈಗಾಗಲೇ ಬಾಬು ಸರ್ ಹೇಳಿದ್ದಾರೆ ಸರ್, ಬಹಳಷ್ಟು ವಿಚಾರಗಳು. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನೋಡೋದಾದ್ರೆ ಸರ್, ಈ ವಿಚಾರವಾಗಿ ಈಗ ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿರಿರ್ಬೋದು, ಈ ಸಂಬಂಧ, ರಕ್ತ ಸಂಬಂಧ ಅನ್ನೋದು ಏನಿದೆ ಅದೇ ಹೊರಟೋಗಿದೆ. ಈಗ ಆಸ್ತಿ ದುಡ್ಡು ಅನ್ನೋದು ಬಹಳಷ್ಟು ಮುಖ್ಯ ಆಗಿದೆ. ಈಗ ನನ್ನ ತಮ್ಮ ತಾನೇ ಒಂದ್ ಸ್ವಲ್ಪ ಹೆಚ್ಚಾಗಿ ತಿನ್ಲಿ ಬಿಡು, ಅಥವಾ ನಮ್ಮ ಅಣ್ಣ ತಾನೇ ಇದು ಒಂದ್ ಸ್ವಲ್ಪ ಅವನ್ಗೆ ಹೆಚ್ಚಾಗಿದ್ರು ಪರವಾಗಿಲ್ಲ ಅನ್ನೋ ಒಂದು ಮನೋಭಾವ ಯಾರಲ್ಲೂ ಇಲ್ಲ. ಪ್ರತಿಯೊಬ್ರುನು ಈಗ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಹೊಡೆದಾಡ್ಬೇಕು, ಬಡದಾಡ್ಬೇಕು. ಅಕ್ಕ ತಂಗಿಯರಾಗಿರ್ಲಿ, ಯಾವ್ದು ಸಂಬಂಧಗಳಿಗೆ ಬೆಲೆನೇ ಇಲ್ದಂಗ ಆಗೋಗಿದೆ ಇವತ್ತಿನ ಕಾಲಘಟ್ಟಕ್ಕೆ. ಇದು ಬಹಳನೇ ಕರೆಕ್ಟ್ ಆದ ಸೆಂಟೆನ್ಸ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ನಿಮಗೂ ಕೂಡ ಅನುಭವ ಆಗ್ತಾ ಇದೆ, ರಾಜಕೀಯ ಕ್ಷೇತ್ರಕ್ಕೆ ಬೇರೆ ಪ್ರವೇಶ ಮಾಡಿದಿರಿ, ಕೆಲವೊಂದು ಅನುಭವಗಳನ್ನ ಹೇಳ್ತಾ ಇದ್ರಿ. ಹೆಂಗೆ ನಿಮ್ಗೆ ತೊಂದರೆನೂ ಕೊಡ್ತಾರೆ? ರಾಜಕೀಯದಲ್ಲಂತೂ ಇನ್ನೂ ಹೆಚ್ಚಿದೆ ಸರ್. ಈ ಒಂದು ಫ್ಯಾಮಿಲಿ ವಿಚಾರವಾಗಿ ಹೇಳಿದೆ, ಈ ರಾಜಕೀಯದಲ್ಲಂತೂ ಇದಕ್ಕೆ 100 ಅಲ್ಲ ಸರ್, 200% ಇದೆ. ಇದರಲ್ಲಿ ಯಾರು ಕೂಡ ಯಾರನ್ನು ಬೆಳೆಸೋದಿಲ್ಲ. ಅದು ಇವತ್ತಿನ ದಿನಗಳಲ್ಲಿ ಯಾರು ಏನಿದ್ರು ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು, ಅವ್ರ ಇದಾಯ್ತು. ಅದರಿಂದ ಈಗಿನ ನೆಕ್ಸ್ಟ್ ಜನರೇಷನ್, ಈಗ ನಮ್ ಜನರೇಷನ್ಗೆ ಇಷ್ಟು ಕಷ್ಟ ಇದೆ ಸರ್. ಒಂದು ಪೊಲಿಟಿಕ್ಸ್ ಅಂತ ತಗೊಂಡಾಗ ವಿಚಾರ, ಇನ್ನು ನೆಕ್ಸ್ಟ್ ಜನರೇಷನ್ ಒಂದು ಕನ್ಸು ಅಷ್ಟೇ ಅವರಿಗೆ. ಬರೀ ಹಿಸ್ಟ್ರಿಯಲ್ಲಿ ಈಗ ಅವ್ರ ಕೆಲವ್ರ ಮೇಲೆ ಒಳ್ಳೆಯವ್ರು ಬರೋದಕ್ಕೆ ಎದುರೋದು ಬೇಡ. ನಿಮ್ಮಂತವ್ರು ಪ್ರಯತ್ನ ಪಡೋರೆಲ್ಲ ಮುಂದೆ ಬರ್ಲಿ. ಅವರು ಅದಕ್ಕೆ ಶಕ್ತಿ ಸಾಮರ್ಥ್ಯನ ವೃದ್ಧಿಸ್ಕೊಂಡು
ಜನ ಹಾ. ಅಂಥವ್ರಿಗೂ ಓಟ್ ಹಾಕ್ಲಿ ಅಂತ ಬಯಸ್ತಾ ನಾನು ಸಂತೋಷ್ ಅರಕಲಗೂಡು ಸಂತೋಷ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಂತೋಷ್, ಸರ್ ನಮಸ್ಕಾರ. ನಮಸ್ಕಾರ. ನಾನು ಅರಕಲಗೂಡಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ 3 ಇತ್ತು, ಅದರಲ್ಲಿ 2 ಮುಗ್ದೋಗಿದೆ. ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳಿದು ಬದುಕಬೇಕು. ಹೌದು. ಅಂದ್ರೆ ಎಲ್ಲಾ ವಿಚಾರದಲ್ಲೂ ಸರ್, ಎಲ್ಲಾ ಕ್ಷೇತ್ರದಲ್ಲೂ, ಹಾ ಬಿಸಿನೆಸ್ ಅಲ್ಲಿ ಇರ್ಬೋದು, ಒಂದು ಕೆಲಸ ಮಾಡೋದ್ರಲ್ಲಿ ಇರ್ಬೋದು, ಎಲ್ಲದನ್ನು ಕಾಪಿ ಮಾಡ್ತಾರೆ ನಮ್ ಜನಗಳು. ನಾವು ಯಾವುದೇ ಒಂದು ಗುರಿ ಮುಟ್ಟಕ್ ಹೋದ್ರು ಆ ಗುರಿ ಮುಟ್ಟಿ ನಾವು ಸಕ್ಸಸ್ ಆಗೋ ಟೈಮ್ ನಲ್ಲಿ ನಮ್ಗೆ ಅಂದ್ರೆ ಕಾಲೆಳೆಯುವಂತ ಕೆಲ್ಸನ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಮಾಡ್ತಾರೆ ಸರ್. ಇದಾಗ್ಬಾರ್ದು. ಅಂದ್ರೆ ಅವ್ರನ್ನ ಬದುಕಕ್ ಬಿಟ್ಟು ನಾವೇನಾರ ಮಾಡ್ಬೇಕು. ನಾವೇನ್ ಮಾಡ್ತಾ ಇರ್ತೀವಿ ಅದನ್ನೇ ಅವ್ರು ಮಾಡಿ ನಮ್ಮನ್ನ ತುಣಿಯಕ್ ನೋಡ್ತಾರೆ. ಈ ತರ ಆಗ್ಬಾರ್ದು ಸರ್. ಇಷ್ಟ ಹೇಳ್ತೀನಿ ಎಲ್ಲರಿಗೂ. ಗುಡ್ ಗುಡ್. ಆನಂದ್ ಮಾತಾಡಿದ್ರ ತಾವು? ಇಲ್ಲ ಸರ್. ಎಸ್, ಹೇಳಿ ನಿಮ್ಮ ಅನಿಸಿಕೆ ಹೇಳ್ಬಿಡಿ. ನಮಸ್ತೆ ನಮಸ್ತೆ ಸರ್. ಒಬ್ಬರು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳಿದು ಬದುಕಬೇಕು. ಎಸ್. ಇದು ನಿಜವಾಗ್ಲೂ ಈ ಈ ಕಾಲಘಟ್ಟಕ್ಕೆ ಅಂತಲ್ಲ ಸರ್, ಎಲ್ಲಾ ಮನುಷ್ಯ ವಿಕಾಸವಾದಾಗಿನಿಂದ ಹಾ ಈಗಿನ ಕಾಲಘಟ್ಟದವರೆಗೂ ಅಥವಾ ಮನುಷ್ಯ ಇರೋವರೆಗೂ ಇದು ಇದ್ದೇ ಇರುತ್ತೆ ಸರ್. ಯಾಕೆಂದ್ರೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲಾ ಕಡೆಯಿಂದನೂ ದೇಶಗಳ ಮಧ್ಯೆ ಇದೆ, ಧರ್ಮಗಳ ಮಧ್ಯೆ ಇದೆ, ಇನ್ನು ಜನಗಳ ಮಧ್ಯೆ ಇರುತ್ತೆ ಸರ್. ಮತ್ತೆ ಎಲ್ಲ ಊರುಗಳಲ್ಲೂ ಇರುತ್ತೆ, ಎಲ್ಲ ಕುಟುಂಬಗಳಲ್ಲೂ ಇರುತ್ತೆ. ಇಲ್ಲ, ಇವತ್ತು ಎಲ್ಲರೂ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಸಂತೋಷ. ನನಗ್ ಗೊತ್ತಿರೋ ಮಟ್ಟಿಗೆ ಇದೊಂದು ಮಾನಸಿಕ ಕ್ಷೋಭೆ ಸರ್, ಇದೊಂದು ಕಾಯಿಲೆ. ಮೋಸ್ಟ್ಲಿ ಮನುಷ್ಯ ಎಲ್ಲಿವರೆಗೂ ಇರ್ತಾನೋ ಅದು ಅಲ್ಲಿವರೆಗೂ ಉಳಿಯುತ್ತದೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಒಬ್ಬರನ್ನ ಅಪಾರ್ಥ ಮಾಡಿಕೊಳ್ಳೋದ್ರಲ್ಲೇ ಇರುವ ಶ್ರದ್ಧೆ, ಸಂಯಮ, ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಇರೋದೇ ಇಲ್ಲ ಸರ್. ಒಬ್ಬರನ್ನ ಹೊರನೋಟಕ್ಕೆ ನೋಡ್ತೀವಿ, ಅವ್ರ ಬಗ್ಗೆ ಏನೇನೋ, ಅವನು ದಿಢೀರ್ ಶ್ರೀಮಂತ ಆದ್ರೆ ಏನೋ ಕೆಟ್ಟ ಕೆಲಸ ಮಾಡಿ, ಏನೋ ಕಳ್ತನ ಮಾಡಿ ಅದ ಅಂತಾರೆ, ಇನ್ನೇನೋ ಆದಾಗ ಇನ್ನೇನೋ ಅಂತಾರೆ, ಸ್ವಲ್ಪ ಉದ್ದಕ್ಕಿದಾನೆ ಅಂತಾರೆ, ಕುಳ್ಳಕ್ಕಿದಾನೆ ಅಂತಾರೆ, ಕಪ್ಪಗಿದ್ರೆ ಕಪ್ಪಗಿದಾನೆ ಅಂತ. ಅದಕ್ಕೆ ನಾನು ಅನನ್ಯತೆ ಎರೀರಿ ಅಂತ ಒಂದು ಪುಸ್ತಕ ಬರ್ದೆ. ಇರುವುದನ್ನ ಇರುವ ಹಾಗೆ ಒಪ್ಕೊಂಡ್ಬಿಡಿ ಅಂತ, ಸ್ವೀಕಾರ ಮಾಡ್ತೀವಿ. ಹೌದು ಸರ್, 100% ಸರ್. ಅದಕ್ಕೆ ನಾವು ಯಾರು ಏನಾದ್ರು ಅಂದ್ಕೊಳ್ಳಿ ಅಂತೇಳಿ ಮುಂದೆ ಹೋಗ್ತಾ ಇದ್ರೆ ಮಾತ್ರ ಇದು ಸಾಧ್ಯ ಸರ್. ಸೊ ಅದರಿಂದ ಅನೇಕ ವಿಚಾರಗಳು, ಯಾಕೆಂದ್ರೆ ನಾವು ಈ ಸಾಮಾಜಿಕವಾಗಿ ನಮ್ಮ ಮನೆಯಿಂದ ಈಚೆ ಬಂದ ತಕ್ಷಣ ಎಲ್ಲಾ ತರ ಜನಗಳು ಈ ಪ್ರಪಂಚದಲ್ಲಿ ಇರ್ತಾರೆ. ಇದೊಂದು ಸರ್ವವ್ಯಾಪಿ ಆಗಿರುವಂತಹ ಒಂದು ಕಾಯಿಲೆ ಸರ್. ಇದಕ್ಕೆ ಮತ್ತಂತೂ ಇಲ್ಲ. ತುಂಬಾ ಚೆನ್ನಾಗಿ ವಿವರಣೆ ನೀಡಿದ್ರಿ. ನಮ್ಮ ವಂಗೆಮ್ಮ ಏನ್ ಹೇಳ್ತಾರೆ ಕೇಳೋಣ. ವಂಗಮ್ಮ, ನಮಸ್ತೆ ಸರ್. ನಮಸ್ತೆ. ಒಬ್ಬರನ್ನು ತಿಂದು ಬದುಕುವಕ್ಕಿಂತ ತಿಳಿದು ಬದುಕು ಬಹಳ ದೊಡ್ಡ ವಿಷಯ ಸರ್. ಯಾಕಂದ್ರೆ ಈಗಿನ ಕಾಲಮಾನದಲ್ಲಿ ನೋಡ್ತಾ ಬಂದ್ರೆ ಒಬ್ಬರನ್ನು ತುಳಿದು ತಾವು ಮೇಲಕ್ಕೆ ಬರ್ಬೇಕನ್ನೋ ವಿಚಾರನೇ ಜಾಸ್ತಿ ಮಾಡ್ತಾರೆ ಹೊರತು ಇನ್ನೊಬ್ಬರನ್ನು ಬದುಕಬೇಕು, ಅವರು ಕೂಡ ನಮ್ ಸರಿ ಸಮ ಇರ್ಬೇಕು ಅನ್ನೋದನ್ನ ಕಮ್ಮಿ ಜನ ವಿಚಾರ ಮಾಡ್ತಾರೆ. ಕಮ್ಮಿ ಜನ ಅನ್ನೋಕೇನ್ ಸರ್, ಯಾರನ್ನು ಆ ವಿಚಾರ ಮಾಡೋಂಗೆ ಇಲ್ಲ. ಹಾಗಾಗಿ ನಾವು ಸ್ವಯಂ ಪ್ರಯತ್ನ ಮೇಲಕ್ಕೆ ಅಂದಾಗ ಕಾಲು ಎಳೆಯೋರು ತುಂಬಾ ಜನ ಇರ್ತಾರೆ. ಹಾಗಾಗಿ ಅವ್ರ ಕಾಲು ಎಳಿತಾ ಇರ್ತಾರೆ ಅಂತ ಹೇಳಿ ನಾವು ಕೂತ್ಕೋಬೇಡ ಸರ್. ನಮ್ಮ ವೃತ್ತಿ ಒಳಗ ನಾವು ಮುಂದಕ್ಕೆ ಹೋಗ್ತಾನೆ ಇರ್ಬೇಕು ಹೊರತು ಬಹಳ ಚಲೋ ಹೇಳಿದ್ರಿ ವಂಗಮ್ಮ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಕಾಲ್ ಎಳೆಯರ್ ಎಳಿತಾನೆ ಇರ್ಲಿ, ನಾವು ಕಾಲ್ಗೆ ಎಣ್ಣೆ ಇಟ್ಕೊಂಡ್ಬಿಟ್ಟು ಮೇಲಕ್ಕೆ ಹೋಯ್ತಾ ಇರ್ಬೇಕು, ಜಾರಿಸ್ಬಿಡ್ಬೇಕು. ಧನ್ಯವಾದ. ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಅನಂತ ಕೃಷ್ಣ ಮೋಹನ್ ಅವರು ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಸ್, ಅನಂತ ಕೃಷ್ಣ ಮೋಹನ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಒಬ್ಬರನ್ನು ಮತ್ತೊಬ್ಬರನ್ನು ತಿಂದು ಬದುಕಬಾರದು, ತಿಳಿದು ಬದುಕಬೇಕು. ಇದು ಎಂತ ವರ್ಡ್ ಅಂದ್ರೆ, ಇವತ್ತಿನ ಸಮಾಜದಲ್ಲಿ ನಾವು ಮಹಾತ್ಮ ಗಾಂಧೀಜಿಯವ್ರನ್ನ ತಗೊಂತೀವಿ, ಸ್ವಾಮಿ ವಿವೇಕಾನಂದ ಅವ್ರನ್ನ ತಗೊಂತೀವಿ, ಸತ್ಯಸಾಯಿ ಅವರ ಆದರ್ಶ ಜೀವನಗಳಿಂದ ನಾವು ಜೀವನ ಮಾಡ್ಬೇಕಂತ ಮೌಲ್ಯಗಳನ್ನ ಇಟ್ಕೊಂಡು ಸಮಾಜಕ್ಕೆ ಹೋದಾಗ ಕುತಂತ್ರಗಳೊಂದಿಗೆ ನಮ್ಮ ಜೀವನದಲ್ಲಿ ಎದುರಾಗುವಂತ ಸವಾಲುಗಳ ಜೊತೆ ಹೋರಾಟ ಮಾಡ್ಬೇಕಾದ ಪರಿಸ್ಥಿತಿ ಇಂದಿನ ಸಮಾಜದಲ್ಲಿ ಎಲ್ಲರ ಜೀವನದಲ್ಲಿ ಸೃಷ್ಟಿ ಆಗಿರ್ಬೋದು ಅಂತ ಹೇಳ್ಬೋದು ಸರ್. ಯಾಕಂದ್ರೆ ಒಬ್ಬರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಅಂದಾಗ ಅವ್ರನ್ನ ಯಾವುದೇ ಶ್ರೀಮಂತಿಕೆಯಲ್ಲಿ ಇರ್ಲಿ, ಯಾವುದೇ ವಿದ್ಯೆಯಲ್ಲಿ ಇರ್ಲಿ, ಎಲ್ಲದ್ರಲ್ಲಿ ಇದ್ರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಟಾರ್ಗೆಟ್ ಮಾಡ್ಬಿಟ್ಟು ತುಳಿಬೇಕಂತ ಎಲ್ಲಾ ಪ್ರಯತ್ನಗಳು ಎಲ್ಲಾ ರೀತಿಯಲ್ಲಿ ನಡೆಯುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಇವಾಗ ಅವನ್ನ ನಾವು ಟಾರ್ಗೆಟ್ ಮಾಡ್ಬೇಕು. ಅವನು ಯಾವ್ದ್ರಲ್ಲಿ
ದುಡ್ಡಿನಲ್ಲಿ ಸರಿ ಇದ್ದಾನ, ಒಳ್ಳೆ ಮಾತಿನಲ್ಲಿ ಚೆನ್ನಾಗಿದ್ದಾನ, ಅವ್ನಿಗೆ ಯಾವ್ದೇ ಅಭ್ಯಾಸಗಳಿಲ್ಲ, ಆದ್ರೂ ಕೂಡ ಅವ್ನ್ ಟಾರ್ಗೆಟ್ ಮಾಡ್ಬೇಕು ಅಂದಾಗ ಯಾವ್ದೋ ಒಂದು ಹೆಣ್ಣನ್ನು ಕಳಿಸಿ ಅವನ್ನ ಹೆಣ್ಣನ್ ಮುಟ್ಟಿಸಿದ್ದಾರೆ, ಹೆಣ್ಣಿನ ಮೇಲೆ ಆರೋಪ ಮಾಡಿ ಕೇಸ್ ಮಾಡ್ಬಿಟ್ಟು ಅದು ಮಾಡೋಣ ಇದು ಇಂಥ ಕುತಂತ್ರಗಳನ್ನು ಕೂಡ ಮಾಡಿ ತುಳಿಯಂತ ಜನ ಇದ್ದಾರೆ ಸರ್. ಅವನತ್ರ ದುಡ್ಡಿದ್ರು ಅಸಹ್ಯ ಪಡ್ತಾರೆ, ಅವನತ್ರ ಅಂದ ಇದ್ರು ಅಸಹ್ಯ ಪಡ್ತಾರೆ, ಅವನತ್ರ ಏನ್ ಅಸಹ್ಯದ ಜೀವನದ ಜೊತೆ ಹೋರಾಟ ಮಾಡುವಂತ ಸಮಾಜ ಇದು ಸೃಷ್ಟಿಯಾಗಿದೆ ಅನ್ನೋದಕ್ಕೆ ನಾವು ಯಾವ್ದೇ ಒಂದು ಇದು ಹೇಳಕ್ಕಾಗಲ್ಲ ಸರ್. ನೀವು ಇಂಥ ಒಂದು ಸಬ್ಜೆಕ್ಟ್ ನಮ್ ಪರಿವರ್ತನೆ ಆಗೋದ್ರ ಜೊತೆಗೆ ಜೀವನದಲ್ಲಿ ನಾವ್ ಹೆಂಗ ಅಂತ ಸಿಚುವೇಶನ್ಸ್ ಬಂದಾಗ ಕೂಡ ನಾವು ಬದಿಗೆಟ್ಟಿ ಮನಸ್ಸಿನ ಆತ್ಮವಿಶ್ವಾಸ ತುಂಬಿಕೊಂಡು ನಾವು ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದಕ್ಕೆ ಎಚ್ಚರಿಕೆ ಗಂಟೆಯ ಒಂದು ಮಾತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನನಗೂ ಕೂಡ ಇವತ್ತು ನಿಮ್ಮೆಲ್ಲರ ಮಾತುಗಳು ತುಂಬ ಖುಷಿ ಕೊಟ್ಟಿದೆ. ನಮ್ಮ ಉದ್ದೇಶವೂ ಇಷ್ಟೇ, ಭಾಷಣ ಕೌಶಲ್ಯ, ಮಾತನಾಡುವ ಕಲೆಯನ್ನ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಆ ಬದುಕಿನ ಜೀವನದ ಕೌಶಲ್ಯಗಳನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದಾಗ ವಿಶಾಲ ಮನೋಭಾವ ನಮ್ದಾಗ್ತದೆ. ಯಾವಾಗ ನಾವು ವಿಶಾಲ ಮನೋಭಾವವನ್ನ ವೃದ್ಧಿಸಿಕೊಳ್ಳುತ್ತೇವೆ ಆಗ ಆಟೋಮೆಟಿಕಲಿ ನಮಗೆ ಬದುಕಿನ ಬಗ್ಗೆ ಸ್ಪಷ್ಟತೆ ಜಾಸ್ತಿ ಆಗ್ತದೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಸಾಗ್ಲಿ ಅನ್ನುವಂಥದ್ದೇ ನಮ್ಮ ಒಂದು ಮುಖ್ಯ ಉದ್ದೇಶವೂ ಕೂಡ ಆಗಿದೆ. ಈಗ ಈ ರೀತಿ ಚರ್ಚೆಗಳನ್ನ ಮಾಡ್ತಾ ಇದ್ದಾಗ ಹೇಗೆ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಲಾಭ ಆಗುತ್ತೆ, ಇಂಥ ವಿಡಿಯೋಗಳನ್ನ ನೋಡ್ತಾ ಇದ್ದಾಗ ನಿಮ್ಮ ಮನಸ್ಸು ಕೂಡ ಚಿಂತನೆಗೊಳಗಾಗುತ್ತೆ. ಜೊತೆಗೆ ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಮ ವಿಚಾರಧಾರೆಯೂ ಕೂಡ ನಮಗೆ ಲಭ್ಯ ಆಗ್ತದೆ. ಒಟ್ಟಾರೆ ಎಲ್ಲರ ಮಾತಿನ ಬಗ್ಗೆ ಮಂಜುನಾಥ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಮಂಜುನಾಥ್, ಸಮಪ್ ಮಾಡಿ, ಹೇಗೆ ಅನ್ನಿಸ್ತು ಅಂತ. ಸರ್, ಇದು ಈಗ ನಮ್ಗೆ ಇಷ್ಟೆಲ್ಲ ವಿಚಾರಗಳು ಗೊತ್ತಿರ್ಲಿಲ್ಲ ಸರ್. ತಮ್ಮ ಕ್ಲಾಸ್ ಜಾಯಿನ್ ಆಗೋಕ್ ಮುಂಚೆ ಹೇಳ್ಬೇಕು ಅಂದ್ರೆ ಇಷ್ಟು ಶಕ್ತಿ ನಮ್ಮಲ್ಲಿ ಇದೆ ಅನ್ನೋದು ನಮಗೂ ಕೂಡ ಕಲ್ಪನೆ ಇರ್ಲಿಲ್ಲ. ಇಲ್ಲಿ ತಾವು ಬಂದಾಗ ಒಂದೊಂದು ಸಬ್ಜೆಕ್ಟ್ ಕೊಟ್ಟಾಗ ಅದ್ರ ಮೇಲೆ ಯಾವ ರೀತಿ ಮಾತಾಡ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಅಷ್ಟು ಬ್ರೈನ್ಗೆ ತಮ್ಮ ಕಡೆಯಿಂದ ಕೆಲಸ ಕೊಟ್ಟಿದ್ದೀರಾ ಸರ್. ನಮ್ದು ಆಕ್ಟಿವ್ ಆಗಿದೆ ಬ್ರೈನ್. ಎಲ್ರು ಕೂಡ ಬಹಳ ಸೊಗಸಾಗಿ ಒಂದು ಅವ್ರದೇ ಶೈಲಿಯಲ್ಲಿ ಅವ್ರ ಅನುಭವನ ಹಂಚ್ಕೊಳ್ಳುವಾಗ ಈಗೂ ಮಾತಾಡ್ಬೋದಲ್ಲ ಅನ್ನೋದು ಬಹಳನೇ ನಮಗೂ ಕೂಡ ಬಹಳ ಸಹಾಯ ಆಗತ್ತೆ, ಮತ್ತೆ ಬಹಳ ಜ್ಞಾನ ಕೂಡ ಹೆಚ್ಚಾಗತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಎಸ್, ಈ ವಿಚಾರದ ಬಗ್ಗೆ ಸಮಪ್ ಹರಿಪ್ರಸಾದ್ ಮಾಡೋದಾದ್ರೆ ಹೇಗ್ ಮಾಡ್ತಾರೆ? ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಬೇಂದ್ರೆ ಅವರ ಮಾತನ್ನ ಈ ಕಾಲಕ್ಕೆ ಅನ್ವಯಿಸಿ ಮತ್ತು ಅನಾದಿ ಕಾಲದಿಂದಲೂ ಸಹ ಇದು ಹೇಗೆ ಬಂತು ಅಂತಕ್ಕಂಥ ಒಬ್ಬೊಬ್ಬರ ಅನುಭವವನ್ನು ಒಂದೊಂದು ರೀತಿಯಲ್ಲಿ ಅವರವರ ಭಾವಕ್ಕೆ ತಕ್ಕಂತೆ ಅವರವರ ರೀತಿಯಲ್ಲಿ ಹೇಳ್ಕೊಂತ ಬಂದ್ರು. ಬಹಳ ಖುಷಿ ಅನಿಸ್ತು. ಮತ್ತು ವೀಕ್ಷಕರು ಆಗಿರ್ಬೋದು, ನೋಡ್ತಾ ಇರುವಂತ ಎಲ್ಲ ವೀಕ್ಷಕರಿಗೆ ಬಹಳ ಸೊಗಸಾದ ವಿಷಯವನ್ನ ಉಣಿಬಡಿಸಿದ್ರು. ಬಹಳ ಸಂತೋಷ ಆಯ್ತು. ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮೂಲಕ ವಿವರಿಸ್ಬೇಕು ಅಂತ ಹೇಳಿ ಧನ್ಯವಾದಗಳು.